ಒಂದನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಆರ್ಥಿಕ ಸಾಧನವನ್ನು ಪ್ಲಾಸ್ಟಿಕ್ ಹಣ ಎಂದು ಕರೆಯಲಾಗುತ್ತದೆ? ಒಂದನೆಯ ಆಪ್ಷನ್ ಆಧಾರ್ ಕಾರ್ಡ್, ಎರಡನೆಯ ಆಪ್ಷನ್ ಪ್ಯಾನ್ ಕಾರ್ಡ್, ಮೂರನೆಯ ಆಪ್ಷನ್ ಕ್ರೆಡಿಟ್ ಕಾರ್ಡ್, ನಾಲ್ಕನೆಯ ಆಪ್ಷನ್ ಕರೆನ್ಸಿ ನೋಟ್. ಸರಿ ಉತ್ತರ ಕ್ರೆಡಿಟ್ ಕಾರ್ಡ್. ಎರಡನೆಯ ಪ್ರಶ್ನೆ, ಯಾವ ವರ್ಷದಲ್ಲಿ ಚಂದ್ರಯಾನ 1 ಭಾರತದಿಂದ ಉಡಾವಣೆಗೊಂಡಿತು? ಒಂದನೆಯ ಆಪ್ಷನ್ 2010, ಎರಡನೆಯ ಆಪ್ಷನ್ 2008, ಮೂರನೆಯ ಆಪ್ಷನ್ 2007, ನಾಲ್ಕನೇ ಆಪ್ಷನ್ 2009. ಸರಿ ಉತ್ತರ 2008. ಮೂರನೆಯ ಪ್ರಶ್ನೆ, ಆಪ್ಟಿಕಲ್ ಫೈಬರ್ ಅನ್ನು ಕಂಡುಹಿಡಿದವರು ಯಾರು? ಒಂದನೆಯ ಆಪ್ಷನ್ ಶಾಮ್ಯುಯೆಲ್ ಕ್ವೇಲ್, ಎರಡನೆಯ ಆಪ್ಷನ್ PL ಸ್ಪೆನ್ಸರ್, ಮೂರನೇ ಆಪ್ಷನ್ TH ಮೈಮಾ, ನಾಲ್ಕನೇ ಆಪ್ಷನ್ ನರೇಂದ್ರ ಕಂಪಾನಿ. ಸರಿ ಉತ್ತರ ನರೇಂದ್ರ ಕಂಪಾನಿ. ನಾಲ್ಕನೆಯ ಪ್ರಶ್ನೆ, 1975ರಲ್ಲಿ ಉಡಾವಣೆಯಾದ ಭಾರತದ ಮೊದಲ ಉಪಗ್ರಹ ಯಾವುದು? ಒಂದನೆಯ ಆಪ್ಷನ್ ಭಾಸ್ಕರ್, ಎರಡನೆಯ ಆಪ್ಷನ್ ಆರ್ಯಭಟ್, ಮೂರನೇ ಆಪ್ಷನ್ ರೋಹಿಣಿ, ನಾಲ್ಕನೇ ಆಪ್ಷನ್ ಆಪಲ್. ಸರಿ ಉತ್ತರ ಆರ್ಯಭಟ್. ಐದನೆಯ ಪ್ರಶ್ನೆ, ಅಸ್ಟ್ರೋಸೈಟ್ ಭಾರತದ ಮೊದಲ ಡ್ಯಾಶ್ ಆಗಿದೆ? ಒಂದನೆಯ ಆಪ್ಷನ್ ವಿಚಕ್ಷಣ ಉಪಗ್ರಹ, ಎರಡನೆಯ ಆಪ್ಷನ್ ರಿಮೋಟ್ ಸೆನ್ಸಿಂಗ್ ಉಪಗ್ರಹ, ಮೂರನೇ ಆಪ್ಷನ್ ಸಂವಹನ ಉಪಗ್ರಹ, ನಾಲ್ಕನೇ ಆಪ್ಷನ್ ಬಾಹ್ಯಾಕಾಶ ವೀಕ್ಷಣಾಲಯ. ಸರಿ ಉತ್ತರ ಬಾಹ್ಯಾಕಾಶ ವೀಕ್ಷಣಾಲಯ. ಆರನೆಯ ಪ್ರಶ್ನೆ, ಭ್ರೂಣದ ಲಿಂಗವನ್ನು ನಿರ್ಧರಿಸುವ ತಂತ್ರಗಳು ಯಾವುದನ್ನು ಪ್ರೋತ್ಸಾಹಿಸಿವೆ? ಒಂದನೆಯ ಆಪ್ಷನ್ ಮಾಲೀಕತ್ವದ ಸಮಾನತೆ, ಎರಡನೆಯ ಆಪ್ಷನ್ ನಟಾಲಿಟಿ ಅಸಮಾನತೆ, ಮೂರನೆಯ ಆಪ್ಷನ್ ಸಮಾನತೆಯ ರಕ್ಷಣೆ, ನಾಲ್ಕನೇ ಆಪ್ಷನ್ ಧಾರ್ಮಿಕ ಸಮಾನತೆ. ಸರಿ ಉತ್ತರ ನಟಾಲಿಟಿ ಅಸಮಾನತೆ. ಏಳನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಗಾಡ್ ಪಾರ್ಟಿಕಲ್ ಎಂದು ಕರೆಯಲಾಗುತ್ತದೆ? ಒಂದನೆಯ ಆಪ್ಷನ್ ಮೆನ್ಷನ್, ಎರಡನೆಯ ಆಪ್ಷನ್ ಪ್ರೋಟಾನ್, ಮೂರನೆಯ ಆಪ್ಷನ್ ಸ್ಫಟಿಕ ಶಿಲೆ, ನಾಲ್ಕನೇ ಆಪ್ಷನ್ ಹಿಗ್ಸ್ ಬೋಸನ್. ಸರಿ ಉತ್ತರ ಹಿಗ್ಸ್ ಬೋಸನ್. ಎಂಟನೆಯ ಪ್ರಶ್ನೆ, ದೀರ್ಘಾವಧಿಯ ವಿಕಾಸನ ಎಂಬ ಪದವು ಇದಕ್ಕೆ ಸಂಬಂಧಿಸಿದೆ? ಒಂದನೆಯ ಆಪ್ಷನ್ ವೈರ್ಲೆಸ್ ಬ್ರಾಡ್ಬ್ಯಾಂಡ್ ತಂತ್ರಜ್ಞಾನ, ಎರಡನೆಯ ಆಪ್ಷನ್ ಮಾನವ ವಿಕಾಸ, ಮೂರನೆಯ ಆಪ್ಷನ್ ತಳೀಯ ಇಂಜಿನಿಯರಿಂಗ್, ನಾಲ್ಕನೇ ಆಪ್ಷನ್ ಬ್ರಹ್ಮಾಂಡದ ವಿಕಾಸ. ಸರಿ ಉತ್ತರ ವೈರ್ಲೆಸ್ ಬ್ರಾಡ್ಬ್ಯಾಂಡ್ ತಂತ್ರಜ್ಞಾನ. ಒಂಬತ್ತನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅಂಟಾರ್ಟಿಕಾದಲ್ಲಿರುವ ಭಾರತದ ಶಾಶ್ವತ ಮತ್ತು ಕಾರ್ಯಾಚರಣೆ ಸಂಶೋಧನಾ ಕೇಂದ್ರಗಳು? ಒಂದನೆಯ ಆಪ್ಷನ್ ಭಾರತಿ ಮತ್ತು ಆರ್ಯ, ಎರಡನೆಯ ಆಪ್ಷನ್ ಭಾರತಿ ಮತ್ತು ದಕ್ಷಿಣ ಗಂಗೋತ್ರಿ, ಮೂರನೇ ಆಪ್ಷನ್ ದಕ್ಷಿಣ ಗಂಗೋತ್ರಿ ಮತ್ತು ಮೈತ್ರಿ, ನಾಲ್ಕನೇ ಆಪ್ಷನ್ ಭಾರತಿ ಮತ್ತು ಮೈತ್ರಿ. ಸರಿ ಉತ್ತರ ಭಾರತಿ ಮತ್ತು ಮೈತ್ರಿ. ಹತ್ತನೆಯ ಪ್ರಶ್ನೆ, ಪುರುಷರ ಡಿಸ್ಕಸ್ ಎಸೆತದಲ್ಲಿ ಬಳಸುವ ಡಿಸ್ಕಸ್ನ ವ್ಯಾಸ ಮತ್ತು ತೂಕ ಎಷ್ಟು? ಒಂದನೆಯ ಆಪ್ಷನ್ ತೂಕ 3 kg ಮತ್ತು ವ್ಯಾಸ 24 ಸೆಂಟಿಮೀಟರ್, ಎರಡನೆಯ ಆಪ್ಷನ್ ತೂಕ 2 kg ವ್ಯಾಸ 23 ಸೆಂಟಿಮೀಟರ್, ಮೂರನೇ ಆಪ್ಷನ್ ತೂಕ 2 kg ಮತ್ತು ವ್ಯಾಸ 22 ಸೆಂಟಿಮೀಟರ್, ನಾಲ್ಕನೇ ಆಪ್ಷನ್ ತೂಕ 2.5 kg ವ್ಯಾಸ 22 ಸೆಂಟಿಮೀಟರ್. ಸರಿ ಉತ್ತರ ತೂಕ 2 kg ಮತ್ತು ವ್ಯಾಸ 22 ಸೆಂಟಿಮೀಟರ್. 11ನೇ ಪ್ರಶ್ನೆ, ಸುಲ್ತಾನ್ ಅಜ್ಲಾನ್ ಶಾ ಕಪ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಒಂದನೆಯ ಆಪ್ಷನ್ ಬ್ಯಾಡ್ಮಿಂಟನ್, ಎರಡನೇ ಆಪ್ಷನ್ ಫುಟ್ಬಾಲ್, ಮೂರನೇ ಆಪ್ಷನ್ ಹಾಕಿ, ನಾಲ್ಕನೇ ಆಪ್ಷನ್ ಕ್ರಿಕೆಟ್. ಸರಿ ಉತ್ತರ ಹಾಕಿ. 12ನೆಯ ಪ್ರಶ್ನೆ, ಶ್ರೀಮತಿ ಭಕ್ತಿ ಪ್ರದೀಪ್ ಕುಲಕರ್ಣಿ ಅವರಿಗೆ ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಅವರ ಅತ್ಯುತ್ತಮ ಕೊಡುಗೆಗಾಗಿ 2022ರ ಅರ್ಜುನ್ ಪ್ರಶಸ್ತಿಯನ್ನು ನೀಡಲಾಗಿದೆ? ಒಂದನೆಯ ಆಪ್ಷನ್ ಚೆಸ್, ಎರಡನೆಯ ಆಪ್ಷನ್ ಟೇಬಲ್ ಟೆನ್ನಿಸ್, ಮೂರನೆಯ ಆಪ್ಷನ್ ಬ್ಯಾಡ್ಮಿಂಟನ್, ನಾಲ್ಕನೇ ಆಪ್ಷನ್ ಕುಸ್ತಿ. ಸರಿ ಉತ್ತರ ಚೆಸ್. 13ನೇ ಪ್ರಶ್ನೆ, ಭಾರತದ ಹಾಕಿ ಒಕ್ಕೂಟವನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಒಂದನೆಯ ಆಪ್ಷನ್ 1938, ಎರಡನೆಯ ಆಪ್ಷನ್ 1929, ಮೂರನೆಯ ಆಪ್ಷನ್ 1925, ನಾಲ್ಕನೇ ಆಪ್ಷನ್ 1931. ಸರಿ ಉತ್ತರ 1925. 14ನೇ ಪ್ರಶ್ನೆ, ಬಾಸ್ಕೆಟ್ಬಾಲ್ ಆಟದ ಪ್ರತಿ ತಂಡದಲ್ಲಿ ಎಷ್ಟು ಆಟಗಾರರಿರುತ್ತಾರೆ? ಒಂದನೆಯ ಆಪ್ಷನ್ 11, ಎರಡನೆಯ ಆಪ್ಷನ್ 15, ಮೂರನೇ ಆಪ್ಷನ್ 5, ನಾಲ್ಕನೇ ಆಪ್ಷನ್ 8. ಸರಿ ಉತ್ತರ 5. 15ನೇ ಪ್ರಶ್ನೆ, ಕೆಳಗಿನವರಲ್ಲಿ ಭಾರತದಿಂದ ಒಲಿಂಪಿಕ್ ಪದಕವನ್ನು ಗೆದ್ದ ಮೊದಲ ಬ್ಯಾಡ್ಮಿಂಟನ್ ಆಟಗಾರ ಯಾರು?
ಒಂದನೇ ಆಪ್ಷನ್ ಶ್ರೀಕಾಂತ್ ಕಿಡಂಬಿ, ಎರಡನೇ ಆಪ್ಷನ್ ಚಿರಾಗ್ ಶೆಟ್ಟಿ, ಮೂರನೇ ಆಪ್ಷನ್ PV ಸಿಂಧು, ನಾಲ್ಕನೇ ಆಪ್ಷನ್ ಸೈನಾ ನೆಹ್ವಾಲ್. ಸರಿ ಉತ್ತರ ಸೈನಾ ನೆಹ್ವಾಲ್. ಒಂದನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಈಜುವುದರಲ್ಲಿ ಹೊಡೆತ ಬಳಕೆಯಾಗಿದೆ? ಒಂದನೇ ಆಪ್ಷನ್ ಶಾರ್ಕ್, ಎರಡನೇ ಆಪ್ಷನ್ ಸಿಂಹ, ಮೂರನೇ ಆಪ್ಷನ್ ಚಿಟ್ಟೆ, ನಾಲ್ಕನೇ ಆಪ್ಷನ್ ನಾಯಿ. ಸರಿ ಉತ್ತರ ಚಿಟ್ಟೆ. ಎರಡನೆಯ ಪ್ರಶ್ನೆ, ನೇತಾಜಿ ಸುಭಾಷ್ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಯು ಭಾರತದ ಯಾವ ನಗರದಲ್ಲಿದೆ? ಒಂದನೇ ಆಪ್ಷನ್ ಬೆಂಗಳೂರು, ಎರಡನೇ ಆಪ್ಷನ್ ಪಾಟಿಯಾಲ್, ಮೂರನೇ ಆಪ್ಷನ್ ನವದೆಹಲಿ, ನಾಲ್ಕನೇ ಆಪ್ಷನ್ ಮಹಾರಾಷ್ಟ್ರ. ಸರಿ ಉತ್ತರ ಪಾಟಿಯಾಲ್. ಮೂರನೆಯ ಪ್ರಶ್ನೆ, ಕಾಮನ್ವೆಲ್ತ್ ಯೂತ್ ಗೇಮ್ಸ್ನ ಮೊದಲ ಆವೃತ್ತಿಯನ್ನು ಡ್ಯಾಶ್ನಲ್ಲಿ ನಡೆಸಲಾಯಿತು? ಒಂದನೇ ಆಪ್ಷನ್ ಸಿಡ್ನಿ, ಎರಡನೇ ಆಪ್ಷನ್ ಮೆಲ್ಬೋರ್ನ್, ಮೂರನೇ ಆಪ್ಷನ್ ಬ್ರಿಸ್ಬೇನ್, ನಾಲ್ಕನೇ ಆಪ್ಷನ್ ಎಡೆನ್ಬರ್ಗ್. ಸರಿ ಉತ್ತರ ಎಡೆನ್ಬರ್ಗ್. ನಾಲ್ಕನೆಯ ಪ್ರಶ್ನೆ, ಫುಟ್ಬಾಲ್ನಲ್ಲಿ ಚೆಂಡು ಗೋಲ್ ಅಥವಾ ತೀರ್ಪುಗಾರನ ಚೌಕಟ್ಟಿಗೆ ಬಡಿದಾಗ ಮತ್ತು ಗೋಲ್ ಮತ್ತು ಸ್ಪರ್ಶ ರೇಖೆಗಳಿಗೆ ಉಳಿದುಕೊಂಡಾಗ ಅದು? ಒಂದನೇ ಆಪ್ಷನ್ ಪೌಲ್, ಎರಡನೇ ಆಪ್ಷನ್ ಇನ್ನೂ ಆಟದಲ್ಲಿ, ಮೂರನೇ ಆಪ್ಷನ್ ಒಂದು ದೂರ ನಡೆ, ನಾಲ್ಕನೇ ಆಪ್ಷನ್ ಆಟದಿಂದ ಹೊರಗೆ. ಸರಿ ಉತ್ತರ ಇನ್ನೂ ಆಟದಲ್ಲಿ. ಐದನೆಯ ಪ್ರಶ್ನೆ, ಹೇಮಿಸ್ ಹಬ್ಬವು ಯಾವ ಧರ್ಮದ ಪ್ರಭಾವವನ್ನು ಹೊಂದಿದೆ? ಒಂದನೇ ಆಪ್ಷನ್ ಜೈನ ಧರ್ಮ, ಎರಡನೇ ಆಪ್ಷನ್ ಇಸ್ಲಾಂ, ಮೂರನೇ ಆಪ್ಷನ್ ಹಿಂದೂ ಧರ್ಮ, ನಾಲ್ಕನೇ ಆಪ್ಷನ್ ಬೌದ್ಧ ಧರ್ಮ. ಸರಿ ಉತ್ತರ ಬೌದ್ಧ ಧರ್ಮ. ಆರನೆಯ ಪ್ರಶ್ನೆ, ಸಂತೂರ್ ಅನ್ನು ಸಂಸ್ಕೃತ ಪಾಠ್ಯದಲ್ಲಿ ಶತತಂತ್ರಿ ವೀಣೆ ಎಂದು ಕರೆಯಲಾಗುತ್ತದೆ ಮತ್ತು ಡ್ಯಾಶ್ ತಂತಿಗಳನ್ನು ಹೊಂದಿದೆ? ಒಂದನೇ ಆಪ್ಷನ್ 51, ಎರಡನೇ ಆಪ್ಷನ್ 72, ಮೂರನೇ ಆಪ್ಷನ್ 68, ನಾಲ್ಕನೇ ಆಪ್ಷನ್ 40. ಸರಿ ಉತ್ತರ 72. ಏಳನೆಯ ಪ್ರಶ್ನೆ, ದಾಲ್ಕೈ ಎಂಬ ಜನಪ್ರಿಯ ಜನಪದ ನೃತ್ಯವು ಸಾಂಪ್ರದಾಯಿಕವಾಗಿ ಈ ಕೆಳಗಿನ ಯಾವ ರಾಜ್ಯದೊಂದಿಗೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಗುಜರಾತ್, ಎರಡನೇ ಆಪ್ಷನ್ ಕೇರಳ, ಮೂರನೇ ಆಪ್ಷನ್ ಅರುಣಾಚಲ್ ಪ್ರದೇಶ್, ನಾಲ್ಕನೇ ಆಪ್ಷನ್ ಒಡಿಶಾ. ಸರಿ ಉತ್ತರ ಒಡಿಶಾ. ಎಂಟನೆಯ ಪ್ರಶ್ನೆ, ಭಾರತದಲ್ಲಿ ಯುಗಾದಿ ಹಬ್ಬವನ್ನು ಡ್ಯಾಶ್ ಎಂದು ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಹೊಸ ವರ್ಷದ ಆರಂಭ, ಎರಡನೇ ಆಪ್ಷನ್ ಮೊದಲ ಮಳೆ, ಮೂರನೇ ಆಪ್ಷನ್ ಸುಗ್ಗಿಯ ಕಾಲ, ನಾಲ್ಕನೇ ಆಪ್ಷನ್ ಮಳೆಗಾಲ. ಸರಿ ಉತ್ತರ ಹೊಸ ವರ್ಷದ ಆರಂಭ. ಒಂಬತ್ತನೆಯ ಪ್ರಶ್ನೆ, ಪಂಡಿತ್ ಬಿರ್ಜು ಮಹಾರಾಜ್ ಅವರು ಯಾವ ಪ್ರಕಾರದ ಶಾಸ್ತ್ರೀಯ ನೃತ್ಯಕ್ಕಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದರು? ಒಂದನೇ ಆಪ್ಷನ್ ಮಣಿಪುರಿ, ಎರಡನೇ ಆಪ್ಷನ್ ಝೂಮರ್, ಮೂರನೇ ಆಪ್ಷನ್ ಮೋಹಿನಿಯಾಟ್ಟಂ, ನಾಲ್ಕನೇ ಆಪ್ಷನ್ ಕಥಕ್. ಸರಿ ಉತ್ತರ ಕಥಕ್. ಹತ್ತನೆಯ ಪ್ರಶ್ನೆ, ವಂಗಲ ಸಾಂಸ್ಕೃತಿಕ ಹಬ್ಬವನ್ನು ಭಾರತದ ಯಾವ ರಾಜ್ಯದ ಬುಡಕಟ್ಟು ಜನಾಂಗದವರು ಆಚರಿಸುತ್ತಾರೆ? ಒಂದನೇ ಆಪ್ಷನ್ ಮಧ್ಯಪ್ರದೇಶ್, ಎರಡನೇ ಆಪ್ಷನ್ ಸಿಕ್ಕಿಂ, ಮೂರನೇ ಆಪ್ಷನ್ ಮೇಘಾಲಯ, ನಾಲ್ಕನೇ ಆಪ್ಷನ್ ರಾಜಸ್ಥಾನ್. ಸರಿ ಉತ್ತರ ಮೇಘಾಲಯ. 11ನೆಯ ಪ್ರಶ್ನೆ, ಸಂಗೀತಗಾರ ಶಿವಮಣಿ ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಒಂದನೇ ಆಪ್ಷನ್ ಪಿಟೀಲು, ಎರಡನೇ ಆಪ್ಷನ್ ಶೆಹನಾಯಿ, ಮೂರನೇ ಆಪ್ಷನ್ ಡ್ರಮ್ಸ್, ನಾಲ್ಕನೇ ಆಪ್ಷನ್ ಸರೋದ್. ಸರಿ ಉತ್ತರ ಡ್ರಮ್ಸ್. 12ನೆಯ ಪ್ರಶ್ನೆ, ಕೆಳಗಿನ ಯಾವ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರಗಳು ಪಾತ್ರಗಳನ್ನು ಸಂಕೇತಿಸಲು ಮುಖದ ಮೇಲೆ ವಿವಿಧ ಬಣ್ಣವನ್ನು ಬಳಸುತ್ತದೆ? ಒಂದನೇ ಆಪ್ಷನ್ ಕಥಕಳಿ, ಎರಡನೇ ಆಪ್ಷನ್ ಒಡಿಸ್ಸಿ, ಮೂರನೇ ಆಪ್ಷನ್ ಭರತನಾಟ್ಯ, ನಾಲ್ಕನೇ ಆಪ್ಷನ್ ಮೋಹಿನಿಯಾಟ್ಟಂ. ಸರಿ ಉತ್ತರ ಕಥಕಳಿ. 13ನೇ ಪ್ರಶ್ನೆ, ಡ್ಯಾಶ್ನಲ್ಲಿರುವ ರಾವಣಪಡಿ ಗುಹೆಯು ಆರಂಭಿಕ ಚಾಲುಕ್ಯ ಶೈಲಿಯ ವಾಸ್ತುಶಿಲೆಗೆ ಒಂದು ಉದಾಹರಣೆಯಾಗಿದೆ. ಇದು ಅದರ ವಿಶಿಷ್ಟ ಶಿಲ್ಪ ಶೈಲಿಗೆ ಹೆಸರುವಾಸಿಯಾಗಿದೆ. ಒಂದನೇ ಆಪ್ಷನ್ ತಮಿಳುನಾಡು, ಎರಡನೇ ಆಪ್ಷನ್ ಕೇರಳ, ಮೂರನೇ ಆಪ್ಷನ್ ಕರ್ನಾಟಕ, ನಾಲ್ಕನೇ ಆಪ್ಷನ್ ಆಂಧ್ರ ಪ್ರದೇಶ್. ಸರಿ ಉತ್ತರ ಕರ್ನಾಟಕ. 14ನೇ ಪ್ರಶ್ನೆ, ಯುಗಾದಿ ಹಬ್ಬವನ್ನು ಪ್ರತಿ ವರ್ಷ ಹಿಂದೂ ತಿಂಗಳ ಮೊದಲ ದಿನದಂದು ಆಚರಿಸಲಾಗುತ್ತದೆ ಡ್ಯಾಶ್. ಒಂದನೇ ಆಪ್ಷನ್ ಆಷಾಢ, ಎರಡನೇ ಆಪ್ಷನ್ ಜೈಸ್ತ,
ಮೂರನೇ ಆಪ್ಷನ್ ಚೈತ್ರ, ನಾಲ್ಕನೇ ಆಪ್ಷನ್ ಕಾರ್ತಿಕ. ಸರಿ ಉತ್ತರ ಚೈತ್ರ. 15ನೇ ಪ್ರಶ್ನೆ, ವಿಶ್ವದ ಏಕಶಿಲೆಯ ರಚನೆಯು ಡ್ಯಾಶ್ ದೊಡ್ಡದಾಗಿದೆ ರಾಕ್ ಗುಹೆ ದೇವಾಲಯ. 1ನೇ ಆಪ್ಷನ್ ಉದಯಗಿರಿ, 2ನೇ ಆಪ್ಷನ್ ಅಜಂತ, 3ನೇ ಆಪ್ಷನ್ ಬದಾಮಿ, 4ನೇ ಆಪ್ಷನ್ ಎಲ್ಲೋರಾ. ಸರಿ ಉತ್ತರ ಎಲ್ಲೋರಾ. 1ನೆಯ ಪ್ರಶ್ನೆ, ಋಗ್ವೇದದ ಮೊದಲ ಸೂಕ್ತವನ್ನು ಅಭಿವೃದ್ಧಿಪಡಿಸಲಾಗಿದೆ. 1ನೆಯ ಆಪ್ಷನ್ ದಯಾಸ್, 2ನೇ ಆಪ್ಷನ್ ಬೃಹಸ್ಪತಿ, 3ನೇ ಆಪ್ಷನ್ ಅಗ್ನಿ, 4ನೇ ಆಪ್ಷನ್ ಇಂದ್ರ. ಸರಿ ಉತ್ತರ ಇಂದ್ರ. 2ನೆಯ ಪ್ರಶ್ನೆ, 2011ರ ಜನಗಣತಿಯಲ್ಲಿ ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಎಷ್ಟು? 1ನೇ ಆಪ್ಷನ್ 1000 ಪುರುಷರಿಗೆ 111 ಮಹಿಳೆಯರು, 2ನೇ ಆಪ್ಷನ್ 1000 ಪುರುಷರಿಗೆ 919 ಮಹಿಳೆಯರು, 3ನೇ ಆಪ್ಷನ್ 1000 ಪುರುಷರಿಗೆ 941 ಮಹಿಳೆಯರಿಗೆ, 4ನೇ ಆಪ್ಷನ್ 1000 ಪುರುಷರಿಗೆ 814 ಮಹಿಳೆಯರು. ಸರಿ ಉತ್ತರ 1000 ಪುರುಷರಿಗೆ 919 ಮಹಿಳೆಯರು. 3ನೆಯ ಪ್ರಶ್ನೆ, ಸೋನಾಕಾಂಗ್ ಡ್ಯಾಶ್ನಿಂದ ಜನಾಂಗೀಯ ಸಂಸ್ಕೃತಿಯ ಒಂದು ಭಾಗವಾಗಿದೆ. 1ನೇ ಆಪ್ಷನ್ ಸಿಕ್ಕಿಂ, 2ನೇ ಆಪ್ಷನ್ ಹಿಮಾಚಲ್ ಪ್ರದೇಶ್, 3ನೇ ಆಪ್ಷನ್ ತಮಿಳುನಾಡು, 4ನೇ ಆಪ್ಷನ್ ನಾಗಾಲ್ಯಾಂಡ್. ಸರಿ ಉತ್ತರ ನಾಗಾಲ್ಯಾಂಡ್. 4ನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯವು ನವೆಂಬರ್ನಲ್ಲಿ ಸಂಗೈ ಉತ್ಸವವನ್ನು ಆಚರಿಸುತ್ತದೆ? 1ನೇ ಆಪ್ಷನ್ ಸಿಕ್ಕಿಂ, 2ನೇ ಆಪ್ಷನ್ ಮಣಿಪುರ್, 3ನೇ ಆಪ್ಷನ್ ಗುಜರಾತ್, 4ನೇ ಆಪ್ಷನ್ ತಮಿಳುನಾಡು. ಸರಿ ಉತ್ತರ ಮಣಿಪುರ್. 5ನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಸ್ಥಳೀಯ ಸಮುದಾಯದಿಂದ ಕೈಲೋದ್ ಸುಗ್ಗಿಯ ಹಬ್ಬವನ್ನು ಆಚರಿಸಲಾಗುತ್ತದೆ? 1ನೇ ಆಪ್ಷನ್ ಮಧ್ಯಪ್ರದೇಶ್, 2ನೇ ಆಪ್ಷನ್ ಜಾರ್ಖಂಡ್, 3ನೇ ಆಪ್ಷನ್ ಒಡಿಶಾ, 4ನೇ ಆಪ್ಷನ್ ಕರ್ನಾಟಕ. ಸರಿ ಉತ್ತರ ಕರ್ನಾಟಕ. 6ನೆಯ ಪ್ರಶ್ನೆ, ಭಾರತದಲ್ಲಿ ಡಚ್ಚರು ತಮ್ಮ ಮೊದಲ ವಸಾಹತುವನ್ನು ಎಲ್ಲಿ ಸ್ಥಾಪಿಸಿದರು? 1ನೇ ಆಪ್ಷನ್ ಕೊಚ್ಚಿನ್, 2ನೇ ಆಪ್ಷನ್ ಮಸೂಲಿಪಟ್ಟಣ, 3ನೇ ಆಪ್ಷನ್ ಸೂರತ್, 4ನೇ ಆಪ್ಷನ್ ಪುಲಿಕಾಟ್. ಸರಿ ಉತ್ತರ ಮಸೂಲಿಪಟ್ಟಣ. 7ನೆಯ ಪ್ರಶ್ನೆ, ವಾಲಿಬಾಲ್ನಲ್ಲಿ 4ನೇ ಸೆಟ್ನಲ್ಲಿ ಎಷ್ಟು ಅಂಕಗಳಿವೆ? 1ನೇ ಆಪ್ಷನ್ 15, 2ನೇ ಆಪ್ಷನ್ 16, 3ನೇ ಆಪ್ಷನ್ 8, 4ನೇ ಆಪ್ಷನ್ 25. ಸರಿ ಉತ್ತರ 25. 8ನೆಯ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯಗಳೊಂದಿಗೆ ಬಾಡೋ ಚಾಮ್ ನೃತ್ಯವನ್ನು ಸಂಬಂಧಿಸಿದೆ? 1ನೇ ಆಪ್ಷನ್ ಅರುಣಾಚಲ ಪ್ರದೇಶ್, 2ನೇ ಆಪ್ಷನ್ ಅಸ್ಸಾಂ, 3ನೇ ಆಪ್ಷನ್ ರಾಜಸ್ಥಾನ್, 4ನೇ ಆಪ್ಷನ್ ಬಿಹಾರ್. ಸರಿ ಉತ್ತರ ಅರುಣಾಚಲ ಪ್ರದೇಶ್. 9ನೆಯ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ಸಂವಿಧಾನದ ಸಭೆಗೆ ಮಂಡಿಸಿದರು? 1ನೇ ಆಪ್ಷನ್ ಜವಾಹರ್ಲಾಲ್ ನೆಹರು, 2ನೇ ಆಪ್ಷನ್ RK ನಾರಾಯಣ್, 3ನೇ ಆಪ್ಷನ್ ಇವುಗಳಲ್ಲಿ ಯಾವುದೂ ಅಲ್ಲ, 4ನೇ ಆಪ್ಷನ್ RK ಷಣ್ಮುಖಂ ಚೆಟ್ಟಿ. ಸರಿ ಉತ್ತರ RK ಷಣ್ಮುಖಂ ಚೆಟ್ಟಿ. 10ನೆಯ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು 1971ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? 1ನೇ ಆಪ್ಷನ್ ರಾಜಿ ನಾರಾಯಣ್, 2ನೇ ಆಪ್ಷನ್ S ಸ್ವಾಮಿನಾಥನ್, 3ನೇ ಆಪ್ಷನ್ ಉದಯ್ ಶಂಕರ್, 4ನೇ ಆಪ್ಷನ್ ಜೀವೋಜಿನಿ ಚಾಲಿಹಾ. ಸರಿ ಉತ್ತರ ಉದಯ್ ಶಂಕರ್. 11ನೆಯ ಪ್ರಶ್ನೆ, ಜಾಗೋ ಈ ಭಾರತೀಯ ಶಾಸ್ತ್ರೀಯ ನೃತ್ಯದ ಕೆಳಗಿನ ಯಾವ ಪ್ರಕಾರದ ಪ್ರಮುಖ ಶೈಲಿಯಾಗಿದೆ? 1ನೇ ಆಪ್ಷನ್ ಕ್ಷತ್ರಿಯ, 2ನೇ ಆಪ್ಷನ್ ಕಥಕ್, 3ನೇ ಆಪ್ಷನ್ ಮಣಿಪುರಿ, 4ನೇ ಆಪ್ಷನ್ ಒಡಿಸ್ಸಿ. ಸರಿ ಉತ್ತರ ಮಣಿಪುರಿ. 12ನೆಯ ಪ್ರಶ್ನೆ, ಪತನ್ ಕುಮಾರ್ ಪಟ್ಟನಾಯಕ್ ಅವರು ಯಾವ ನೃತ್ಯ ಪ್ರಕಾರದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? 1ನೇ ಆಪ್ಷನ್ ಛೌ, 2ನೇ ಆಪ್ಷನ್ ಕುಚಿಪುಡಿ, 3ನೇ ಆಪ್ಷನ್ ಸತ್ರಿಯ, 4ನೇ ಆಪ್ಷನ್ ಒಡಿಸ್ಸಿ. ಸರಿ ಉತ್ತರ ಛೌ. 13ನೇ ಪ್ರಶ್ನೆ, ಮಹಾತ್ಮ ಗಾಂಧಿ ಸರಣಿಯ 2000 ರೂಪಾಯಿ ನೋಟು ಅದರ ಹಿಮ್ಮುಖ ಭಾಗದಲ್ಲಿ ಡ್ಯಾಶ್ನ ಮೋಟಿಫ್ ಅನ್ನು ಹೊಂದಿದೆ? 1ನೇ ಆಪ್ಷನ್ ರಾಣಿ ಕಿ ವಾವ್, 2ನೇ ಆಪ್ಷನ್ ಸೂರ್ಯ ದೇವಾಲಯ ಕೋನಾರ್ಕ್,
ಮೂರನೇ ಆಪ್ಷನ್ ಮಂಗಳಯಾನ. ನಾಲ್ಕನೇ ಆಪ್ಷನ್ ಕೆಂಪುಕೋಟೆ. ಸರಿ ಉತ್ತರ ಮಂಗಳಯಾನ. 14ನೇ ಪ್ರಶ್ನೆ, ಸೆಪ್ಟೆಂಬರ್ 2022ರಲ್ಲಿ ಕೊಚ್ಚಿನಲ್ಲಿ ಭಾರತದ ಮೊದಲ ಸ್ವದೇಶಿ ವಿಮಾನವಾಹಕ ನೌಕೆ INS ವಿಕ್ರಾಂತ್ ಅನ್ನು ಯಾರು ನಿಯೋಜಿಸಿದರು? 1ನೇ ಆಪ್ಷನ್ ರಾಜನಾಥ್ ಸಿಂಗ್. 2ನೇ ಆಪ್ಷನ್ ಅಮಿತ್ ಶಾ. 3ನೇ ಆಪ್ಷನ್ ನರೇಂದ್ರ ಮೋದಿ. 4ನೇ ಆಪ್ಷನ್ ಜ್ಯೋತಿರಾದಿತ್ಯ ಸಿಂಧಿಯಾ. ಸರಿ ಉತ್ತರ ನರೇಂದ್ರ ಮೋದಿ. 15ನೇ ಪ್ರಶ್ನೆ, ದೇಶದ ಹವಾಮಾನದ ಮೇಲೆ ಪ್ರಭಾವ ಬೀರುವ ಭಾರತದ ಮಧ್ಯದಲ್ಲಿ ಯಾವ ಅಕ್ಷಾಂಶ ರೇಖೆಯು ಹಾದು ಹೋಗುತ್ತದೆ? 1ನೇ ಆಪ್ಷನ್ ಸಮಭಾಜಕ. 2ನೇ ಆಪ್ಷನ್ ಮಕರ ಸಂಕ್ರಾಂತಿ. 3ನೇ ಆಪ್ಷನ್ ಅಂಟಾರ್ಟಿಕ್ ವೃತ್ತ. 4ನೇ ಆಪ್ಷನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಸರಿ ಉತ್ತರ ಟ್ರಾಪಿಕ್ ಆಫ್ ಕ್ಯಾನ್ಸರ್.